ಯಾವುದೇ ರೀತಿಯ ತಪ್ಪು ಮಾಡಿಲ್ಲ. ಏನೇ ಆಗಲಿ ಒಟ್ಟಿನಲ್ಲಿ ಅವ್ರಿಗೆ ಬೇಲ್ ಸಿಗುವಂಥದ್ದು ನಮ್ಮ ಜವಾಬ್ದಾರಿ, ನಾವು ಬೇಲನ್ನು ಕೊಡಿಸ್ತೀವಿ. ಸೊ ನಮಗೆ ಕಾನ್ಫಿಡೆನ್ಸ್ ಇದೆ, ನಮ್ಮ ಒಂದು ಕ್ಲೈಂಟ್ ಅವರು ಏನೇ ಆದರೂ ಅವ್ರಿಗೆ ಬೇಲನ್ನು ಕೊಡಿಸ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಇನ್ನು ವಿಜಯಲಕ್ಷ್ಮಿ ಅವರು ಕೂಡ ತುಂಬಾ ಪ್ರಯತ್ನವನ್ನು ಪಡುತ್ತಿದ್ದು ಕಾದು ನೋಡಬೇಕು ಯಾವಾಗ ಬೇಲ್ ಸಿಗುತ್ತೆ. ವಿಜಯಲಕ್ಷ್ಮಿ ಅವರ ಒಂದು ಎಫರ್ಟ್ ಇದೆಯಲ್ಲ 100% ಇದೆ. ತುಂಬ ದಿವಸಗಳಿಂದ ಕೂಡ ಓಡಾಡ್ತಿದ್ದಾರೆ, ಡೇ ಒನ್ನಿಂದ ಕೂಡ ಅಷ್ಟೇ. ಪಾಪ ಏನೇ ಆಗಿರ್ಬೋದು, ಒಂದು ದರ್ಶನ್ ಅವರ ಒಂದು ಲೈಫ್ನಲ್ಲಿ ಪವಿತ್ರ ಅವ್ರ ಎಂಟ್ರಾಗಿ ಏನೋ ಆಗಿರ್ಬೋದು, ಆದರೆ ವಿಜಯಲಕ್ಷ್ಮಿ ಅವ್ರು ಮಾತ್ರ ದರ್ಶನ್ ಅವರ ಕೈ ಬಿಟ್ಟಿಲ್ಲ. ನೋಡಿ, ನಿಜಕ್ಕೂ ಕೂಡ ಸೂಪರ್ ಗ್ರೇಟ್, ಹ್ಯಾಟ್ಸ್ ಆಫ್ ಹೇಳಲೇಬೇಕು. ವಿಜಯಲಕ್ಷ್ಮಿ ಅವರು ಕಂಪ್ಲೀಟಾಗಿ ಓಡಾಡ್ತಿದ್ದಾರೆ, ಬಳ್ಳಾರಿ ಆಗಿರ್ಬೋದು. ಸೊ ಇವತ್ತು ಕೂಡ ಮೀಟ್ ಮಾಡ್ತಾರೆ ದರ್ಶನ್ ಅವರನ್ನು. ಮತ್ತು ವಕೀಲರು ಕೂಡ ದರ್ಶನ್ ಅವ್ರನ್ನ ಮೀಟ್ ಮಾಡಿ ಕೆಲವಷ್ಟು ಮಾಹಿತಿಗಳನ್ನು ತಗೋಬೇಕಾಗಿತ್ತು. ಸೊ ಹೀಗಾಗಿ ಅದನ್ನು ಕೂಡ ತಿಳ್ಕೊತಾರೆ, ಒಂದು ಮಾಹಿತಿನ. ಮತ್ತು ದರ್ಶನ್ ಅವರಿಗೆ ಸಾಂತ್ವನ ಧೈರ್ಯವನ್ನು ಕೂಡ ಹೇಳಿ ಬರ್ತಾರೆ. ಆದಷ್ಟು ಬೇಗ ಬೇಲ್ ಸಿಗುತ್ತೆ, ಇವತ್ತಿಲ್ಲ ನಾಳೆ. ಕಾಲಾವಕಾಶಗಳು ಕೇಳಿದಾರಂತೆ, ಇನ್ನು ಸ್ವಲ್ಪ ಮುಂದೂಡಿಕೆಯನ್ನು ಮಾಡಿದ್ದಾರೆ ನ್ಯಾಯಾಧೀಶರವರು. ತೀರ್ಪನ್ನು ಸಹ ಕೊಡಬೇಕಿದೆ. ಬೇಲ್ ಕೊಟ್ಟರೆ ಖಂಡಿತವಾಗಿಯೂ ಕೂಡ ಅಭಿಮಾನಿಗಳಿಗೆ ಮತ್ತು ಫ್ರೆಂಡ್ಸ್ಗಳಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಇನ್ನು ಡಿ ಬಾಸ್ ದರ್ಶನ್ ಆಪ್ತರಾಗಿರುವಂಥ ವಿನೋದ್ ಪ್ರಭಾಕರ್, ತರುಣ್ ಸುಧೀರ್ ಅವರು, ಸೊ ಹೀಗೆ ತುಂಬ ಜನ ಕೂಡ ಖುಷಿ ಪಡ್ತಾರೆ, ಪ್ರೊಡ್ಯೂಸರ್ಸ್ಗಳು. ಮುಖ್ಯವಾಗಿ ವಿಜಯಲಕ್ಷ್ಮಿ ಅವರಿಗೆ ತುಂಬಾ ಖುಷಿ ಆಗುತ್ತೆ. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ. ಡಿ ಬಾಸ್ ದರ್ಶನ್ ಅವರ ಬೇಲ್ ವಿಚಾರದಲ್ಲಿ ದರ್ಶನ್ ಪರ ವಕೀಲರು ಒಂದು ಮಹತ್ವವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಮೊನ್ನೆ ತಾನೇ ಒಂದು ಬೇಲ್ ಅಪ್ಲಿಕೇಶನ್ ಅನ್ನು ಹಾಕಿದ್ರಲ್ಲ, ಸ್ವಲ್ಪ ಮುಂದೂಡಿಕೆ ಆಗಿದೆ. ಮತ್ತು 3 ಜನರಿಗೆ ಈಗಾಗಲೇ ಬೇಲ್ ಸಿಕ್ಕಾಗಿದೆ. ಸೊ ನೋಡಬೇಕು ದರ್ಶನ್ ಅವರಿಗೆ ಯಾವಾಗ ಬೇಲ್ ಸಿಗುತ್ತೆ ಅಂತ. ಒಟ್ಟಿನಲ್ಲಿ ತುಂಬಾ ಕಾನ್ಫಿಡೆಂಟ್ನಲ್ಲಿ ಇದ್ದಾರಂತೆ ವಕೀಲರು. ದರ್ಶನ್ ಅವರು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ. ಏನೇ ಆಗಲಿ ಒಟ್ಟಿನಲ್ಲಿ ಅವ್ರಿಗೆ ಬೇಲ್ ಸಿಗುವಂಥದ್ದು ನಮ್ಮ ಜವಾಬ್ದಾರಿ, ನಾವು ಬೇಲನ್ನು ಕೊಡಿಸ್ತೀವಿ. ಸೊ ನಮಗೆ ಕಾನ್ಫಿಡೆನ್ಸ್ ಇದೆ, ನಮ್ಮ ಒಂದು ಕ್ಲೈಂಟ್ ಅವರು ಏನೇ ಆದರೂ ಅವ್ರಿಗೆ ಬೇಲನ್ನು ಕೊಡಿಸ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಇನ್ನು ವಿಜಯಲಕ್ಷ್ಮಿ ಅವರು ಕೂಡ ತುಂಬಾ ಪ್ರಯತ್ನವನ್ನು ಪಡುತ್ತಿದ್ದು ಕಾದು ನೋಡಬೇಕು ಯಾವಾಗ ಬೇಲ್ ಸಿಗುತ್ತೆ. ವಿಜಯಲಕ್ಷ್ಮಿ ಅವರ ಒಂದು ಎಫರ್ಟ್ ಇದೆಯಲ್ಲ 100% ಇದೆ. ತುಂಬ ದಿವಸಗಳಿಂದ ಕೂಡ ಓಡಾಡ್ತಿದ್ದಾರೆ, ಡೇ ಒನ್ನಿಂದ ಕೂಡ ಅಷ್ಟೇ. ಪಾಪ ಏನೇ ಆಗಿರ್ಬೋದು, ಒಂದು ದರ್ಶನ್ ಅವರ ಒಂದು ಲೈಫ್ನಲ್ಲಿ ಪವಿತ್ರ ಅವ್ರ ಎಂಟ್ರಾಗಿ ಏನೋ ಆಗಿರ್ಬೋದು, ಆದರೆ ವಿಜಯಲಕ್ಷ್ಮಿ ಅವ್ರು ಮಾತ್ರ ದರ್ಶನ್ ಅವರ ಕೈ ಬಿಟ್ಟಿಲ್ಲ. ನೋಡಿ, ನಿಜಕ್ಕೂ ಕೂಡ ಸೂಪರ್ ಗ್ರೇಟ್, ಹ್ಯಾಟ್ಸ್ ಆಫ್ ಹೇಳಲೇಬೇಕು. ವಿಜಯಲಕ್ಷ್ಮಿ ಅವರು ಕಂಪ್ಲೀಟಾಗಿ ಓಡಾಡ್ತಿದ್ದಾರೆ, ಬಳ್ಳಾರಿ ಆಗಿರ್ಬೋದು. ಸೊ ಇವತ್ತು ಕೂಡ ಮೀಟ್ ಮಾಡ್ತಾರೆ ದರ್ಶನ್ ಅವರನ್ನು. ಮತ್ತು ವಕೀಲರು ಕೂಡ ದರ್ಶನ್ ಅವ್ರನ್ನ ಮೀಟ್ ಮಾಡಿ ಕೆಲವಷ್ಟು ಮಾಹಿತಿಗಳನ್ನು ತಗೋಬೇಕಾಗಿತ್ತು. ಸೊ ಹೀಗಾಗಿ ಅದನ್ನು ಕೂಡ ತಿಳ್ಕೊತಾರೆ, ಒಂದು ಮಾಹಿತಿನ. ಮತ್ತು ದರ್ಶನ್ ಅವರಿಗೆ ಸಾಂತ್ವನ ಧೈರ್ಯವನ್ನು ಕೂಡ ಹೇಳಿ ಬರ್ತಾರೆ. ಆದಷ್ಟು ಬೇಗ ಬೇಲ್ ಸಿಗುತ್ತೆ, ಇವತ್ತಿಲ್ಲ ನಾಳೆ. ಕಾಲಾವಕಾಶಗಳು ಕೇಳಿದಾರಂತೆ, ಇನ್ನು ಸ್ವಲ್ಪ ಮುಂದೂಡಿಕೆಯನ್ನು ಮಾಡಿದ್ದಾರೆ ನ್ಯಾಯಾಧೀಶರವರು. ತೀರ್ಪನ್ನು ಸಹ ಕೊಡಬೇಕಿದೆ. ಬೇಲ್ ಕೊಟ್ಟರೆ ಖಂಡಿತವಾಗಿಯೂ ಕೂಡ ಅಭಿಮಾನಿಗಳಿಗೆ ಮತ್ತು ಫ್ರೆಂಡ್ಸ್ಗಳಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಇನ್ನು ಡಿ ಬಾಸ್ ದರ್ಶನ್ ಆಪ್ತರಾಗಿರುವಂಥ ವಿನೋದ್ ಪ್ರಭಾಕರ್, ತರುಣ್ ಸುಧೀರ್ ಅವರು, ಸೊ ಹೀಗೆ ತುಂಬ ಜನ ಕೂಡ ಖುಷಿ ಪಡ್ತಾರೆ, ಪ್ರೊಡ್ಯೂಸರ್ಸ್ಗಳು. ಮುಖ್ಯವಾಗಿ ವಿಜಯಲಕ್ಷ್ಮಿ ಅವರಿಗೆ ತುಂಬಾ ಖುಷಿ ಆಗುತ್ತೆ. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ. ಡಿ ಬಾಸ್ ದರ್ಶನ್ ಅವರ ಬೇಲ್ ವಿಚಾರದಲ್ಲಿ ದರ್ಶನ್ ಪರ ವಕೀಲರು ಒಂದು ಮಹತ್ವವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಮೊನ್ನೆ ತಾನೇ ಒಂದು ಬೇಲ್ ಅಪ್ಲಿಕೇಶನ್ ಅನ್ನು ಹಾಕಿದ್ರಲ್ಲ, ಸ್ವಲ್ಪ ಮುಂದೂಡಿಕೆ ಆಗಿದೆ. ಮತ್ತು 3 ಜನರಿಗೆ ಈಗಾಗಲೇ ಬೇಲ್ ಸಿಕ್ಕಾಗಿದೆ. ಸೊ ನೋಡಬೇಕು ದರ್ಶನ್ ಅವರಿಗೆ ಯಾವಾಗ ಬೇಲ್ ಸಿಗುತ್ತೆ ಅಂತ. ಒಟ್ಟಿನಲ್ಲಿ ತುಂಬಾ ಕಾನ್ಫಿಡೆಂಟ್ನಲ್ಲಿ ಇದ್ದಾರಂತೆ ವಕೀಲರು. ದರ್ಶನ್ ಅವರು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ. ಏನೇ ಆಗಲಿ ಒಟ್ಟಿನಲ್ಲಿ ಅವ್ರಿಗೆ ಬೇಲ್ ಸಿಗುವಂಥದ್ದು ನಮ್ಮ ಜವಾಬ್ದಾರಿ, ನಾವು ಬೇಲನ್ನು ಕೊಡಿಸ್ತೀವಿ. ಸೊ ನಮಗೆ ಕಾನ್ಫಿಡೆನ್ಸ್ ಇದೆ, ನಮ್ಮ ಒಂದು ಕ್ಲೈಂಟ್ ಅವರು ಏನೇ ಆದರೂ ಅವ್ರಿಗೆ ಬೇಲನ್ನು ಕೊಡಿಸ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಇನ್ನು ವಿಜಯಲಕ್ಷ್ಮಿ ಅವರು ಕೂಡ ತುಂಬಾ ಪ್ರಯತ್ನವನ್ನು ಪಡುತ್ತಿದ್ದು ಕಾದು ನೋಡಬೇಕು ಯಾವಾಗ ಬೇಲ್ ಸಿಗುತ್ತೆ. ವಿಜಯಲಕ್ಷ್ಮಿ ಅವರ ಒಂದು ಎಫರ್ಟ್ ಇದೆಯಲ್ಲ 100% ಇದೆ. ತುಂಬ ದಿವಸಗಳಿಂದ ಕೂಡ ಓಡಾಡ್ತಿದ್ದಾರೆ, ಡೇ ಒನ್ನಿಂದ ಕೂಡ ಅಷ್ಟೇ. ಪಾಪ ಏನೇ ಆಗಿರ್ಬೋದು, ಒಂದು ದರ್ಶನ್ ಅವರ ಒಂದು ಲೈಫ್ನಲ್ಲಿ ಪವಿತ್ರ ಅವ್ರ ಎಂಟ್ರಾಗಿ ಏನೋ ಆಗಿರ್ಬೋದು, ಆದರೆ ವಿಜಯಲಕ್ಷ್ಮಿ ಅವ್ರು ಮಾತ್ರ ದರ್ಶನ್ ಅವರ ಕೈ ಬಿಟ್ಟಿಲ್ಲ. ನೋಡಿ, ನಿಜಕ್ಕೂ ಕೂಡ ಸೂಪರ್ ಗ್ರೇಟ್, ಹ್ಯಾಟ್ಸ್ ಆಫ್ ಹೇಳಲೇಬೇಕು. ವಿಜಯಲಕ್ಷ್ಮಿ ಅವರು ಕಂಪ್ಲೀಟಾಗಿ ಓಡಾಡ್ತಿದ್ದಾರೆ, ಬಳ್ಳಾರಿ ಆಗಿರ್ಬೋದು. ಸೊ ಇವತ್ತು ಕೂಡ ಮೀಟ್ ಮಾಡ್ತಾರೆ ದರ್ಶನ್ ಅವರನ್ನು. ಮತ್ತು